Hello friends, welcome back to YouTube channel. I am Yogan Angola. I am a student of ICC College Davangere. Okay, let's begin today wonderful class. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಟಾಪಿಕ್ಸ್ ಕವರ್ ಮಾಡೋಣಪ್ಪ ಅಂದರೆ ವೇರಿಯಬಲ್ ಅಂದ್ರೇನು, ಕಾನ್ಸ್ಟೆಂಟ್ ಅಂದ್ರೇನು, ಡೇಟಾ ಟೈಪ್ ಅಂದ್ರೇನು, ಟೈಪ್ಸ್ ಆಫ್ ಡೇಟಾ ಟೈಪ್ ಮತ್ತು ಸೈಜ್ ಆಫ್ ಡೇಟಾ ಟೈಪ್. ಓಕೆ, ಇವಾಗ ಒಂದನೇ ಕಾನ್ಸೆಪ್ಟ್ ಏನಪ್ಪ ವೇರಿಯಬಲ್ ಅಂದ್ರೇನು. ಫಾರ್ ಎಕ್ಸಾಂಪಲ್ ಇದು ವಾಟರ್ ಬಾಟಲ್, ಹೌದಾ? ಇದು ಏನೋ ಒಂದು ಸಬ್ಸ್ಟೆನ್ಸ್ ಕಂಟೈನ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ವೇರಿಯಬಲ್ ಅಂತ ನಾನು ಡಿಕ್ಲೇರ್ ಮಾಡ್ತೀನಿ. ಬಾಟಲ್ ಅಷ್ಟೇ ಅಲ್ಲ, ಏನೋ ಒಂದು ಸಬ್ಸ್ಟೆನ್ಸ್ನ ಯಾವುದೇ ಒಂದು ಸ್ಟೋರ್ ಮಾಡ್ಕೊಂತು ಅಂದರೆ ಅದನ್ನು ನಾವು ವೇರಿಯಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸಿಂಪಲ್ ಡೆಫಿನೇಷನಲ್ಲಿ ಹೇಳ್ತಾ ಹೋದರೆ ವೇರಿಯಬಲ್ ಅಂದರೆ ಏನಂತ, ವೇರಿಯಬಲ್ ಅಂದರೆ ಇಟ್ ಇಸ್ ಎ ಕಂಟೈನರ್ ಫಾರ್ ಸ್ಟೋರಿಂಗ್ ಡಾಟಾ ವ್ಯಾಲ್ಯೂಸ್ ಲೈಕ್ ನಂಬರ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್. ಇಲ್ಲಿ ಪ್ರೋಗ್ರಾಮ್ ಮಾಡೋಕ್ಕೆ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ವೇರಿಯಬಲ್ ಅಂದರೆ, ಒಂದು ನಂಬರ್ ಅಥವಾ ಕ್ಯಾರೆಕ್ಟರ್ನ ಅದು ಸ್ಟೋರ್ ಮಾಡ್ಕೊಂತಂದರೆ ಅದನ್ನು ವೇರಿಯಬಲ್ ಅಂತ ಕರಿತೀವಿ. ಓಕೆ, ಸಿಂಪಲ್ ಡೆಫಿನೇಷನ್. ಎಕ್ಸಾಂಪಲ್ ನಾನು ವಾಟರ್ ಬಾಟಲ್ ಅಂತ ಕೊಟ್ಟಿದ್ದೀನಿ, ಇದು ಜಸ್ಟ್ ಅರ್ಥ ಆಗೋಕ್ಕಷ್ಟೇ. ಈಗ ಇದು ವೇರಿಯಬಲ್ ಮುಗೀತು. ನೆಕ್ಸ್ಟು ಕಾನ್ಸ್ಟೆಂಟಿಗೆ ಹೋಗೋಣ. ಕಾನ್ಸ್ಟೆಂಟ್ ಹೂಸ್ ವ್ಯಾಲ್ಯೂ ಕೆನಾಟ್ ಚೇಂಜ್ ಆ್ಯಂಡ್ ದೇ ಆರ್ ಫಿಕ್ಸ್ ವ್ಯಾಲ್ಯೂ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದರೆ ನಮ್ಮ ಬರ್ತಡೇ ಡೇಟು. ನಮ್ಮ ಬರ್ತಡೇ ಡೇಟ್ ಏನು ಚೇಂಜ್ ಆಗುತ್ತಾ? ವರ್ಷ ಇಲ್ಲ ತಾನೇ, ಸೇಮೇ ಇರುತ್ತೆ, ಹೌದಾ? ಅದೇ ರೀತಿ ಕಾನ್ಸ್ಟೆಂಟು ವ್ಯಾಲ್ಯೂ ಚೇಂಜ್ ಆಗೋಲ್ಲ, ಅದು ಫಿಕ್ಸ್ ವ್ಯಾಲ್ಯೂ. ಇದರಲ್ಲಿ ಟೈಪ್ಸ್ ಬರುತ್ತೆ: ಇಂಟೀಜರ್ ಕಾನ್ಸ್ಟೆಂಟ್, ಫ್ಲೋಟ್ ಕಾನ್ಸ್ಟೆಂಟ್ ಮತ್ತು ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ. ಇಂಟೀಜರ್ ಕಾನ್ಸ್ಟೆಂಟ್ ಒಳಗೆ -1, 0, +1 ಸೋ ಆನ್. ಎಷ್ಟು ಫ್ಲೋಟ್ ಕಾನ್ಸ್ಟೆಂಟಾಗ 2.5 ಸಮಥಿಂಗ್ 4.69 ಈ ರೀತಿ ಡೆಸಿಮಲ್ಗಿರುತ್ತೆ. ಓಕೆ, ಹಂಗೆ ಸೋ ಆನ್ ಅಂತ ಹೋಗುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರಲ್ಲಿ ಸೇಮ್ ಆಲ್ಫಾಬೆಟ್ಸ್ ಇರ್ತವೆ, ಅದು ಸಿಂಗಲ್ ಕೋಟೆಡಿಗೆ ರಿಪ್ರೆಸೆಂಟ್ ಆಗಿರುತ್ತೆ. ಓಕೆ, ಇದು ಕಾನ್ಸ್ಟೆಂಟ್ ಬಗ್ಗೆ. ನೆಕ್ಸ್ಟು ಡೇಟಾ ಟೈಪ್ ಬಗ್ಗೆ ಹೋಗೋಣ. ಡೇಟಾ ಟೈಪ್ ಅಂದರೆ ಏನಪ್ಪ? ಡೇಟಾ ಟೈಪ್ ಇಟ್ ಈಸ್ ಲೈಕ್ ಲೇಬಲ್. ಈಗ ಫಾರ್ ಎಕ್ಸಾಂಪಲ್ ಈ ಬಾಟ್ಲಾಗೆ ನಾವು ಏನೋ ಒಂದು ಸ್ಟೋರ್ ಮಾಡಿರ್ತೀವಿ, ನಮಗೆ ಈಸಿಯಾಗಿ ಐಡೆಂಟಿಫೈ ಆಗಬೇಕಪ್ಪ ಅಂದರೆ ನಾವು ಒಂದು ಲೇಬಲ್ ಮಾಡಿರ್ಬೇಕು ಇದರಲ್ಲಿ. ಓಕೆನಾ? ಆವಾಗ ನಮ್ಗೆ ಈಸಿಯಾಗಿ ಸಿಗುತ್ತೆ. ನಾವು ಯಾವ್ದನ್ನ ಲೇಬಲ್ ಮಾಡ್ತೀವಲ್ಲ ಅದನ್ನು ನಾವು ಡೇಟಾ ಟೈಪ್ ಅಂತ ಕರಿತೀವಿ. ಓಕೆನಾ? ಓಕೆ, ಡೇಟಾ ಟೈಪ್ ಅಂದ್ರೆ ಏನು? ಡೇಟಾ ಟೈಪ್ ಈಸ್ ಲೈಕ್ ಎ ಲೇಬಲ್. ಆಮೇಲೆ ಇಟ್ ಸ್ಪೆಸಿಫೈ ವಾಟ್ ಟೈಪ್ ಆಫ್ ವ್ಯಾಲ್ಯೂ ಶುಡ್ ಬಿ ಸ್ಟೋರ್ ಇನ್ ವೇರಿಯಬಲ್. ಅಂದರೆ ಡೇಟಾ ಟೈಪಾಗಿ ಟೈಪ್ಸ್ ಇದ್ದಾವೆ, ನಾನು ಹೇಳ್ತೀನಿ ಮುಂದೆ. ಇಂಟೀಜರ್ ಡೇಟಾ ಟೈಪ್, ಫ್ಲೋಟ್ ಡೇಟಾ ಟೈಪ್, ಕ್ಯಾರೆಕ್ಟರ್ ಡೇಟಾ ಟೈಪ್. ಯಾವ ಒಂದು ಡೇಟಾ ಟೈಪ್ನ ಹಾಕಬೇಕಂತ ಇದು ಡಿಸೈಡ್ ಮಾಡುತ್ತೆ. ಆಮೇಲೆ ಇಟ್ ಡಿಫೈನ್ ಸೈಜ್ ಆಫ್ ದ ವೇರಿಯಬಲ್. ಹೌದು, ಡಿಫ್ರೆಂಟ್ ಡೇಟಾ ಟೈಪಿಗೆ ಡಿಫ್ರೆಂಟ್ ಸೈಜ್ ಇದೆ. ಸೊ ಹಾಗಾಗಿ ಇಟ್ ಡಿಪೆಂಡ್ಸ್ ದ ಸೈಜ್ ಆಫ್ ದ ವೇರಿಯಬಲ್. The type of variable determine how much space it occupies in storage and how the bit pattern stored in it interpreted. For example, ಇಂಟಿಜರಿಗೆ 4 ಬೈಟ್ಸ್ ಅಂತೀವಿ, ಫ್ಲೋಟಿಗೂ 4 ಬೈಟ್ಸ್ ಅಂತೀವಿ, ಮತ್ತು ಕ್ಯಾರೆಕ್ಟರ್ಗೆ 1 ಬೈಟ್ ಅಂತೀವಿ. ಈ ರೀತಿ ಬಿಟ್ ವೈಸ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಬಿಟ್ ವೈಸ್ ಚೇಂಜ್ ಆದಾಗ ಸ್ಟೋರೇಜ್ ಅಕ್ಯುಪೈ ಆಗತ್ತೆ ಸ್ಪೇಸು, ಅದನ್ನು ವೇರಿಯೇಷನ್ ಆಗುತ್ತೆ. ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದೀನಿ ಡೇಟಾ ಟೈಪ್ ಅಂದರೆ ಅಂತ. ಓಕೆ, ಈಗ ನಾವು ಮುಖ್ಯವಾಗಿ 3 ಕಾನ್ಸೆಪ್ಟ್ನ ಕವರ್ ಮಾಡಿದ್ವಿ. ಇವಾಗ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ನೋಡೋಣ. ಈಗೇನು 3 ಡೇಟಾ ಟೈಪ್ ಮಾಡಿದ್ವಲ್ಲ ಅದರದ್ದು ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ ನೋಡೋಣ. ಸಿಂಟ್ಯಾಕ್ಸ್ ಏನಿಲ್ಲ, ಸಿಂಪಲ್ ಡೇಟಾ ಟೈಪ್ ಯಾವುದೇ ಇರ್ಬೋದು, ಇಂಟ್ ಇರ್ಬೋದು, ಕ್ಯಾರೆಕ್ಟರ್ ಇರ್ಬೋದು, ಫ್ಲೋಟ್ ಇರ್ಬೋದು. ವೇರಿಯಬಲ್ ನೇಮ್ ಏನೇ A to Z ಮಟ್ಟ ಇರ್ಬೋದು, ನೀವು ಏನೇ ಆಲ್ಫಾಬೆಟ್ ತೊಗೊಳ್ಳಿ ಅದು ವೇರಿಯಬಲ್ ಆಗುತ್ತೆ. ನೆಕ್ಸ್ಟು ಈಸ್ ಈಕ್ವಲ್ ಟು ವ್ಯಾಲ್ಯೂ ಅಷ್ಟು ನೀವೇನಾದ್ರು ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಇಂಟ್ y ಈಸ್ ಈಕ್ವಲ್ ಟು 7, ಕ್ಯಾರೆಕ್ಟರ್ S ಈಸ್ ಈಕ್ವಲ್ ಟು ಸಮಥಿಂಗ್ ಏನೋ ಎ ಅಂತ ತೊಗೊಂಡಿದ್ದೀನಿ ಸಿಂಗಲ್ ಕೋಟೆಡಲ್ಲಿ, ಮತ್ತು ಫ್ಲೋಟ್ F ಈಸ್ ಈಕ್ವಲ್ ಟು 2.4 ಏನಾರು ತೊಗೊಂಡು ನಡೀತು. ಓಕೆ, ಇದು ಸಿಂಟ್ಯಾಕ್ಸ್ ಆಫ್ ದ ಇದು ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್. ಓಕೆ, ಇವಾಗ ಟೈಪ್ಸ್ ಆಫ್ ಡೇಟಾ ಟೈಪ್ಸಿಗೆ ಹೋಗೋಣ. ಟೈಪ್ಸ್ ಆಫ್ ಡೇಟಾ ಟೈಪ್ಸಲ್ಲಿ ಮೇನ್ ಆಗಿ ಕ್ಲಾಸಿಫೈ ಇಂಟು 3 ಟೈಪ್ಸ್. ಒಂದನೇದು ಇಂಟೀಜರ್ ಡೇಟಾ ಟೈಪ್, ಎರಡನೇದು ಕ್ಯಾರೆಕ್ಟರ್ ಡೇಟಾ ಟೈಪ್, ಮೂರನೇದು ಫ್ಲೋಟ್ ಡೇಟಾ ಟೈಪ್. ಇಂಟೀಜರ್ ಡೇಟಾ ಟೈಪ್ ಅನ್ನೋದು ಇದು ಒಂದು ಡೇಟಾ ಟೈಪ್ನ ಒಂದು ಕ್ಲಾಸಿಫಿಕೇಷನ್ ಆಗಲೇ ಹೇಳಿದೆ. ಇದ್ರ ಫಾರ್ಮೆಟ್ ಸ್ಪೆಸಿಫೈಯರ್ ನೋಡ್ಕೊತ ಹೋದರೆ %d, ಮತ್ತು ಇದ್ರದ್ದು ಎಷ್ಟು ಬೈಟ್ ಕನ್ಸ್ಯೂಮ್ ಆಗುತ್ತಪ್ಪ ಅಂದರೆ 4 ಬೈಟ್ಸು. ಇದನ್ನು ನಾವು ಇಂಟ್ ಅಂತ ಈ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ. ಇದೊಂದು ಟೈಪ್, ಇದ್ರದ್ದು ಒಂದು ಫಂಕ್ಷನ್ ಟೈಪ್. ಓಕೆ, ನೆಕ್ಸ್ಟು ಕ್ಯಾರೆಕ್ಟರ್ ಅನ್ನೋದು ಒಂದು ಡೇಟಾ ಟೈಪು. ಇದ್ರದ್ದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಏನಪ್ಪ ಅಂದರೆ %f. ಇದು ಒನ್ ಬೈಟ್ ಕನ್ಸ್ಯೂಮ್ ಆಗುತ್ತೆ, ಮತ್ತು ಇದು ಕ್ಯಾರ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟು ಫ್ಲೋಟಿಂಗ್ ಡೇಟಾ ಟೈಪ್ ಇಂದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಏನಪ್ಪ %f, ಮತ್ತು ಇಟ್ ಕನ್ಸ್ಯೂಮ್ 4 ಬೈಟ್ಸ್. ಓಕೆ, ಆಮೇಲೆ ಇದು ಫ್ಲೋಟ್ ಅನ್ನೋದು ರಿಪ್ರೆಸೆಂಟ್ ಮಾಡ್ತೀವಿ. ಇದಿಷ್ಟು ಟೈಪ್ಸ್ ಆಫ್ ದ ಡೇಟಾ ಟೈಪ್ಸು.
ಇದನ್ನು ಡೀಟೇಲ್ ನೋಡ್ತಾ ಹೋದರೆ ಇಂಟೀಜರ್ ಇಟ್ ಈಸ್ ಅ ಡೇಟಾ ಟೈಪ್ ಯೂಸ್ ಟು ಸ್ಟೋರ್ ದ ಇಂಟೀಜರ್ ವ್ಯಾಲ್ಯೂ ಲೈಕ್ -1 0 +1 ಆ್ಯಂಡ್ ಸೊ ಆನ್. ಓಕೆ, ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೊಡೋದಾದರೆ ಇಂಟ್ y = 7 ಸಮಥಿಂಗ್ ನೀವು ಏನಾರು ಕೊಟ್ಕೊಂತ ಹೋಗ್ರಿ. ಓಕೆನಾ, ಸೊ ಇದು ಇಂಟೀಜರ್ ಬಗ್ಗೆ. ನೆಕ್ಸ್ಟು ಕ್ಯಾರೆಕ್ಟರ್ ಅಂದರೆ ಇಟ್ ಇಸ್ ಅ ಡೇಟಾ ಟೈಪ್ ಯೂಸ್ ಟು ಸ್ಟೋರ್ ದ ಕ್ಯಾರೆಕ್ಟರ್ ಲೈಕ್ ಆಲ್ಫಾಬೆಟ್ಸ್ ಎ ಇದ್ದ ಸೆಟ್ವರೆಗೂ ನೀವು ಏನು ಬೇಕಾದ್ರೂ ಕೊಡ್ಕೊಂತ ಹೋಗ್ರಿ. ಫಾರ್ ಎಕ್ಸಾಂಪಲ್ ಕ್ಯಾರೆಕ್ಟರ್ y = G ಅಂತ ನಾನು ಕೊಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟು ಕ್ಯಾರೆಕ್ಟರ್ ನಿಮಗೆ ಫ್ಲೋಟ್ ಅಂದರೆ ಏನು? ಇಟ್ ಇಸ್ ಅ ಡೇಟಾ ಟೈಪ್ ಟು ಸ್ಟೋರ್ ಎ ಡೆಸಿಮಲ್ ವ್ಯಾಲ್ಯೂಸ್ ಲೈಕ್ 0.4 ಸಮಥಿಂಗ್. ಈ ರೀತಿ ಎಲ್ಲ ನಾವು ಕೊಡ್ಕೊಂತ ಹೋಗ್ಬೋದು. ಓಕೆನಾ, ಎಕ್ಸಾಂಪಲ್ ಫ್ಲೋಟ್ f = 8.5 ಅಂತ ನಾನು ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆನಾ, ನೆಕ್ಸ್ಟು ಈಗ ನಾವೊಂದು ಬೇಸಿಕ್ ಒಂದು ಸಿಂಪಲ್ ಪ್ರೋಗ್ರಾಮ್ ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ಓಕೆ, #include stdio.h ಅಂದರೆ ಇದು ಒಂದು ಪ್ರಿಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದೀನಿ. ಆಮೇಲೆ ಇಂಟ್ ಮೇನ್ ಅಂದರೆ ಇದು ಒಂದು ಮೇನ್ ಫಂಕ್ಷನ್ ಅಂತೀನಿ. ನೆಕ್ಸ್ಟ್ ಇಂಟ್ y = 4 ಒಂದು ಡೇಟಾ ಟೈಪ್ ತೊಗೊಂಡೆ, ಇದು ಇಂಟೀಜರ್ ಡೇಟಾ ಟೈಪು. ಇಂಟೀಜರ್ ತೊಗೊಂಡೆ, ವೇರಿಯಬಲ್ ಕಾನ್ಸ್ಟೆಂಟ್ ತೊಗೊಂಡಿನಿ, ಇದು ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಇಸ್ ಫ್ಲೋಟು, ಡೇಟಾ ಟೈಪು, ವೇರಿಯಬಲ್ ಕಾನ್ಸ್ಟೆಂಟು, ವ್ಯಾಲ್ಯೂ, ಈ ರೀತಿ 3 ತೊಗೊಂಡೆ. ಇವಾಗ ನಾನು ಫಸ್ಟ್ ನಾನು ಸೈಜ್ ಫೈಂಡ್ ಔಟ್ ಮಾಡ್ತೀನಿ. ಸೈಜ್ ಫೈಂಡ್ ಮಾಡೋಕ್ಕೆ ಏನಿದೆಪ್ಪ ಅಂದರೆ ಪ್ರಿಂಟ್ ಹಾಕ್ಕೊತೀನಿ. ಹಾಕ್ಕೊಂಡು ಸೈಜ್ ಆಫ್ ದ ಇಂಟೀಜರ್, ನಮಗೆ ಇಂಟೀಜರ್ ನಾವು ಫಸ್ಟ್ ಇಂಟೀಜರ್ ಫೈಂಡ್ ಔಟ್ ಮಾಡಾಕ್ತೀವಿ. ಸೈಜ್ ಆಫ್ ದ ಇಂಟೀಜರ್ ಪರ್ಸೆಂಟೇಜ್ ಡಿ ಯಾಕಪ್ಪ ಅಂದರೆ ಇದು ಒಂದು ಫಾರ್ಮೆಟ್ ಸ್ಪೆಸಿಫೈಯರ್. ನಮಗೆ ಸೈಜು ನಮಗೆ ಯಾವ ರೀತಿ ರಿಟರ್ನ್ ಮಾಡುತ್ತೆ ಅಂದರೆ ಇಂಟೀಜರಿಂದ ರಿಟರ್ನ್ ಮಾಡುತ್ತೆ. ಸೊ ಇಂಟೀಜರಿಂದ ಫಾರ್ಮೆಟ್ ಸ್ಪೆಸಿಫೈಯರ್ %d ಬೈಟ್ಸ್. ಓಕೆನಾ, ಆಮೇಲೆ /n ಅಂದರೆ ನೆಕ್ಸ್ಟ್ ಪ್ರಿಂಟ್ ಆಗಬೇಕಲ್ಲ, ಹಾಗಾಗಿ /n. ಇದರಲ್ಲಿ ಕಾಮ ಕೊಟ್ಟು ಸೈಜ್ ಆಫ್ ಅಂತ ಕೊಟ್ಟು ಇದರಾಗೆ ನಾವು ಏನು ತೊಗೊಂಡಿರ್ತೀವಲ್ಲ ವೇರಿಯೇಬಲ್ ನೇಮು ಅದನ್ನು ಇದರಲ್ಲಿ ಹಾಕಬೇಕು. ಓಕೆ, ಇದು ಸಿಂಪಲ್. ನೆಕ್ಸ್ಟು ಇದು ಒಂದೇದಾಯ್ತು ಇಂಟೀಜರಿಂದ. ನೆಕ್ಸ್ಟ್ ಸೇಮ್ ಸೈಜ್ ಆಫ್ ಫ್ಲೋಟ್ ಅಂತ ಕೊಟ್ಟು ಇಲ್ಲಿ %f ಅಂತ ತೊಗೊಂಡಿದ್ದೀನಿ. ಇಲ್ಲಿ ಆ್ಯಕ್ಚುಲಿ f ಅಂತ ತೊಗೋಬಾರ್ದು, ಇಲ್ಲಿ ಆ್ಯಕ್ಚುಲಿ %d ಅಂತಲೇ ತೊಗೋಬೇಕು. ಆ್ಯಕ್ಚುಲಿ ಯಾಕಪ್ಪ ಅಂದರೆ ನಾವು ಫೈಂಡ್ ಔಟ್ ಮಾಡ್ತಿರೋದು ನಾವು ತೊಗೊತಿರೋದೇನು ಫೈನಲಾಗಿ ರಿಟರ್ನ್ ಆಗಿ ಇಂಟೀಜರ್ ವ್ಯಾಲ್ಯೂ. ಸೊ ಹಾಗಾಗಿ ಇಲ್ಲಿ %d ಇರಬೇಕು, %d ಬೈಟ್ಸ್. ಇಲ್ಲಿ ಸೈಜ್ ಆಫ್ ಎಸ್ ಯಾಕಪ್ಪ ಅಂದರೆ ಇಲ್ಲಿ ನಾವು ತೊಗೊಂಡಿರೋದು ವೇರಿಯೇಬಲ್ ಎಸ್, ಅದಕ್ಕೆ. ಆಮೇಲೆ ನೆಕ್ಸ್ಟ್ ಪ್ರಿಂಟ್ ಎಫ್ ಸೈಜ್ ಆಫ್ ದ ಕ್ಯಾರೆಕ್ಟರ್ %c ನೋಡಿ, %c ಹಾಕ್ಬಾರ್ದು, %d ಹಾಕಬೇಕು, ಬೈಟ್ಸ್. ಸೈಜ್ ಆಫ್ ಎ ಅಂದರೆ ಏನಪ್ಪ ಅಂದರೆ ನಾವಿಲ್ಲಿ ತೊಗೊಂಡಿರೋ ವೇರಿಯೇಬಲ್. ಓಕೆನಾ, ಇದಿಷ್ಟು ನಾವು ಸೈಜ್ ಫೈಂಡ್ ಔಟ್ ಮಾಡೋದು. ಕೆಳಗಡೆ ನಾವು ಜಸ್ಟ್ ವ್ಯಾಲ್ಯೂ ಪ್ರಿಂಟ್ ಮಾಡ್ಕೊತ ಹೋಗ್ತೀವಿ. ಯೂಶ್ವಲಿ ದ ವ್ಯಾಲ್ಯೂ ಆಫ್ ವೇರಿಯೇಬಲ್ y ಕಂಟೈನ್ಸ್ %d ಯಾಕಂದರೆ ಇಂಟೀಜರ್ ವ್ಯಾಲ್ಯೂ. ಸೊ ಎಲ್ಲ ಲಾಸ್ಟಿಗೆ ಬಂದು ಕಾಮ ಕೊಟ್ಟು y ಕೊಡಿ. y ಅಂದರೆ ಏನಪ್ಪ ಅಂದರೆ ವೇರಿಯೇಬಲ್ ನೇಮು. ಓಕೆ, ನೆಕ್ಸ್ಟ್ ಆಸ್ ಇಟ್ ಇಸ್ ಸೇಮ್ ದ ವ್ಯಾಲ್ಯೂ ಆಫ್ ವೇರಿಯೇಬಲ್, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ದ ವ್ಯಾಲ್ಯೂ ಆಫ್ ವೇರಿಯೇಬಲ್ ಒಂದು ನಿಮಿಷ, the value of variable s of %f. ಇಲ್ಲಿ %f ಯಾಕಂತ ಕೇಳ್ಬೋದು. ಇಲ್ಲಿ ಮೇಲ್ಗಡೆ %d ಕೊಟ್ಟೆ, ಯಾಕಂದರೆ ನಾವು ಇಲ್ಲಿ ರಿಟರ್ನ್ ಕೇಳ್ತಿದ್ದೀವಿ ಏನ ಇಂಟೀಜರ್ ವ್ಯಾಲ್ಯೂನ. ಇಲ್ಲಿ ನಾವು ಪ್ರಿಂಟ್ ಮಾಡ್ತಿದ್ದೀವಿ ಏನ ಫ್ಲೋಟ್ ವ್ಯಾಲ್ಯೂನ. ಸೊ ಫ್ಲೋಟ್ ಇಂದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಅಂದರೆ %f. ಸೊ ಇಲ್ಲಿ ನಾವು %f ಅಂತ ಹಾಕಿದ್ದೀವಿ. ಓಕೆನಾ, ಲಾಸ್ಟಿಗೆ ಕಾಮ ಎಸ್ ಅಂದ್ರೆ ಏನು, ಇದು ವೇರಿಯೇಬಲ್ ನೇಮು. ಓಕೆನಾ, ನೆಕ್ಸ್ಟ್ ಏನು ಮಾಡಿದ್ವಿ, ಪ್ರಿಂಟ್ ಎಫಲ್ಲಿ ವೇರಿಯೇಬಲ್ ಆಫ್ ಎ %c ಅಂದರೆ ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡ್ತಿದ್ದೀವಿ. ಓಕೆನಾ, ಓಕೆ, ಇದನ್ನು ಈ ಪ್ರೋಗ್ರಾಮ್ ನಾವು ಬಿಲ್ಡ್ ಆ್ಯಂಡ್ ರನ್ ಮಾಡಿ ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಬಂದಿದೆ ನೋಡಿ. ಸೈಜ್ ಆಫ್ ಇಂಟೀಜರ್ ಏನು, ಸೈಜ್ ಆಫ್ ಇಂಟೀಜರ್ 4 ಬೈಟ್ಸ್ ಅಂತ ಕೊಟ್ಟಿದ್ದಾರೆ, ಹೌದಾ. ಇದನ್ನು ನಾನು ಸ್ವಲ್ಪ ದೊಡ್ಡದು ಮಾಡ್ತೀನಿ, ಈ ಸ್ಕ್ರೀನ್ ನಿಮಗೆ ಕಾಣಬೇಕಲ್ಲ. ಒಂದು ನಿಮಿಷ. ಇಲ್ಲಿ ನೋಡಿ, ಸೈಜ್ ಆಫ್ ದ ಇಂಟೀಜರ್ ಇದು 4 ಬೈಟ್ಸ್ ಮತ್ತು ಸೈಜ್ ಆಫ್ ಫ್ಲೋಟ್ 4 ಬೈಟ್ಸ್. ಸೈಜ್ ಆಫ್ ಕ್ಯಾರೆಕ್ಟರ್ನ ಒನ್ ಬೈಟ್ ಅಂತ ರಿಟರ್ನ್ ಆಗಿ ಕೊಡ್ತು. ಓಕೆನಾ, ಕೆಳಗಡೆ ನೋಡಿ ಆ್ಯಸ್ ಇಟ್ ಈಸ್ ವ್ಯಾಲ್ಯೂ ಪ್ರಿಂಟ್ ಮಾಡೋದು. ಓಕೆ ಗೈಸ್, ಐ ಹೋಪ್ ಆಲ್ ಆರ್ ಅಂಡರ್ಸ್ಟುಡ್ ದಿಸ್ ಟಾಪಿಕ್. Okay, thank you for your watching our video.